ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀವಿ. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು, ನಾನಿವತ್ತು ಸಾಂಬಾರು ಮಾಡೋದಕ್ಕೆ ಒಂದು ಟೊಮೊಟೊ, ಅರ್ಧ ಈರುಳ್ಳಿ, ಒಂದು ಬಟಾಟೊ, ಹಾಗೆ ಕ್ಯಾರೆಟು ಮತ್ತು ಸ್ವಲ್ಪ ಬೀನ್ಸನ್ನು ತೊಗೊಂಡು ಮಿಕ್ಸ್ ವೆಜಿಟೇಬಲ್ ಸಾಂಬಾರನ್ನ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ. ಹಾಗೆ ಇವತ್ತು ಇದು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಇದನ್ನು ಈಗ ಹೆಚ್ಕೊಂಬರೋಣ ಫ್ರೆಂಡ್ಸ್. ಇವಾಗ ನಾವು ತರಕಾರಿನೆಲ್ಲ ಹೆಚ್ಕೊಳ್ಳೋಣ. ಇವಾಗ ನೋಡ್ತಾ ಇರ್ಬೋದು, ಈರುಳ್ಳಿ ಸಿಪ್ಪೆನೇ ತಗೊಳ್ತಾ ಇದ್ದೀನಿ. ಇದರಲ್ಲಿ ಸ್ವಲ್ಪ ಖಾರ ರುಬ್ಬೋದಕ್ಕೆ ಹಾಕ್ತೀನಿ, ಹಾಗೆ ಸ್ವಲ್ಪ ಮಾತ್ರ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ತರಕಾರಿ ಬೇಯಿಸ್ಕೊಳ್ಳೋದಕ್ಕೆ. ಈರುಳ್ಳಿನ ಹೆಚ್ಕೊಂಡಾದ್ಮೇಲೆ ತರಕಾರಿನೂ ಕೂಡ ಹೆಚ್ಕೊಂಡ್ಬಿಡೋಣ. ಈಗ ಒಂದು ಟೊಮೆಟೊನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಟೊಮೆಟೊನೂ ಕೂಡ ಹೆಚ್ಕೊಂಡಿದ್ದಾಯಿತು. ಈಗ ತರಕಾರಿನ ಕಟ್ ಮಾಡ್ಕೊಳ್ಳೋಣ. ಇದನ್ನು ಕಟ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ತೊಳ್ಕೊಳ್ಳೋದು. ಫಸ್ಟ್ ಈರುಳ್ಳಿ ಮತ್ತು ಟೊಮೆಟೊನ ಕಟ್ ಮಾಡಿದ್ದೀನಿ. ತರಕಾರಿನೆಲ್ಲ ಈಗ ಕ್ಯಾರೆಟನ್ನು ಸಿಪ್ಪೆ ತೆಗೆದಿಟ್ಕೊಂಡಿದ್ದೆ, ಅದನ್ನು ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ಉಳ್ಳಾಗಡ್ಡಿನ ಕೂಡ ಕಟ್ ಮಾಡಿ ಒಟ್ಟಿಗೆ ಬೇಯಿಸ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ನೋಡ್ತಾ ಇರ್ಬೋದು, ಈಗ ಆಲೂಗಡ್ಡೆ, ಬೀನ್ಸು, ಕ್ಯಾರೆಟು ಹಾಗೂ ಟೊಮೊಟೊ, ಈರುಳ್ಳಿ ಎಲ್ಲದನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇವಾಗ ನಾನು ಮಿಕ್ಸ್ಡ್ ವೆಜಿಟೇಬಲ್ ತರಕಾರಿ ಸಾಂಬಾರು ಮಾಡೋದಕ್ಕೆ ಇವಾಗ ನಾನು ಪ್ಯಾನ್ ಇಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದಕ್ಕೆ ಖಾರಕ್ಕೆ ರುಬ್ಕೊಳ್ಳೋಣ. ಇದಕ್ಕೆ ಏನೇನು ಹಾಕ್ತಾ ಇದ್ದೀನಿ ಅಂತ ತೋರಿಸ್ಕೊಡ್ತೀನಿ ನಿಮಗೂ ಕೂಡ. ಪಾತ್ರೆಯಲ್ಲಿ ಸ್ವಲ್ಪ ನೀರಿದೆ, ಅದರಿಂದ ಸ್ವಲ್ಪ ಆರ್ಲಿಕ್ಕೆ ಬಿಟ್ಟಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಇವಾಗ ಎಣ್ಣೆ ಕಾಯಿಲೆ ನೋಡಿ ಫ್ರೆಂಡ್ಸ್. ಇವಾಗ ಎಣ್ಣೆ ಕಾದಿದೆ, ಇದಕ್ಕೆ ಸ್ವಲ್ಪ ಒಣಮೆಣಸನ್ನು ಹಾಕೊಳ್ಳೋಣ. ಒಂದು ಅರ್ಧ kg ತರಕಾರಿಯಷ್ಟು ನಾನು ಹಾಕ್ಕೊಂಡಿದ್ದೀನಿ ಫುಲ್ ಒಟ್ಟಿಗೆ. ಅದಷ್ಟಕ್ಕೆ ಈ ರೀತಿ ನಾನು ಮೆಣಸು ಹಾಕ್ಕೊಂಡಿದ್ದೀನಿ. ಇದಿಷ್ಟು. ನೀವು ಕೂಡ ಖಾರ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕೋಬೋದು, ನೋಡ್ತಾ ಇರ್ಬೋದು. ಹಾಗೆ ಇದಕ್ಕೆ ಕೊತ್ತಂಬರಿನ ಸೇರಿಸ್ಕೊಳ್ತಾ ಇದ್ದೀನಿ, 1 ಟೇಬಲ್ ಸ್ಪೂನ್ಗಿಂತ ಸ್ವಲ್ಪ ಕಮ್ಮಿ. ಇದು ಫ್ರೈ ಆಗಲಿ. ಹಾಗೆ ಅದಕ್ಕೆ 1 ಸ್ಪೂನಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಈಗ ಹುರಿದಾಗ ಕಲರ್ ಎಲ್ಲ ಚೇಂಜ್ ಆಗಿದೆ. ಇದಿಷ್ಟಾದರೆ ಸಾಕು, ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಹಾಗೆ ಇದಕ್ಕೆ ಒಂದು 4 ಎಸಳಷ್ಟು ಬೆಳ್ಳುಳ್ಳಿ, ಹಾಗೆ ಇಷ್ಟು ಚೂರು ಈರುಳ್ಳಿ ಹಾಕ್ಕೊಂಡು, ಹಾಗೆ ಇದಿಷ್ಟು ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಹೋಳು ಕಾಯಿ ತುರಿ ಹಾಕಿ ಇವಾಗ ರುಬ್ಕೊಂಡ್ಬಂದುಬಿಡೋಣ. ಇಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ರುಬ್ಕೊಂಡ್ಬಂದ್ಬಿಡೋಣ.
ಅರಿಶಿನ ಪುಡಿ ಹಾಕ್ಕೊಂಡು ನೀರು ಹಾಕ್ಕೊಂಡು ರುಬ್ಕೊಂಬಂದ್ಬಿಡೋಣ. ನಾನಿಲ್ಲಿ ತರಕಾರಿ ಬೇಯಿಸ್ಕೊಳ್ಳೋದಕ್ಕಂತ ನೀರಿಟ್ಟಿದ್ದೀನಿ, ಸ್ವಲ್ಪ ನೀರಿಟ್ಟಿದ್ದೀನಿ. ಇದು ನೀರು ಕಾಯಿದೆ, ನೀರು ಕಾದ ನಂತರ ಇದಕ್ಕೆ ತರಕಾರಿನ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. ಕುಕ್ಕರ್ನಲ್ಲಿ ಬೇಕಾದರೆ ಕುಕ್ಕರ್ನಲ್ಲಿ ಮಾಡ್ಕೋಬೋದು, ಅದು 1-2 ವಿಜಿಲ್ ಬಂದರೆ ಸಾಕಾಗುತ್ತೆ. ನಾನಿಲ್ಲಿ ಒಲೆನಲ್ಲೇ ಮಾಡೋದ್ರಿಂದ ಕುಕ್ಕರಲ್ಲಿ ಇಡೋದಿಲ್ಲ, ಹೀಗೆ ಒಲೆನಲ್ಲಿ ಇಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ಕೂಡ. ಒಲೆನಲ್ಲಿ ಮಾಡೋದು ಒಂಥರ ಚೆಂದನೇ, ಸೌದೆ ಎಲ್ಲ ಇಟ್ಟು ಚೆಂದ ಉರಿತಾ ಇದ್ದರೆ ನಮಗೆ ಅಡುಗೆ ಮಾಡೋದಕ್ಕೆ ತುಂಬ ಖುಷಿಯಾಗುತ್ತೆ. ನೀವು ಕೂಡ ನೋಡ್ತಾ ಇರ್ಬೋದು. ಅನ್ನ ಮಾಡಿದ್ದೀನಿ, ಅನ್ನ ಮಾಡಿಯಾಗಿದೆ, ಅನ್ನ ರೆಡಿಯಾಗಿದೆ. ಇವಾಗ ಸಾಂಬಾರಿಗಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಹಾಲು ಕೂಡ ಕಾಯಿಸಿಟ್ಕೊಂಡಿದ್ದೀನಿ. ಇವತ್ತು ಸ್ವಲ್ಪ ಹಾಲಿತ್ತು, ಹಾಲನ್ನು ಕಾಯಿಸಿಟ್ಕೊಂಡಿದ್ದೀನಿ. ಈಗ ನೀರು ಕಾಯಲಿ, ನೀರು ಕಾದ ನಂತರ ಇದಕ್ಕೆ ತರಕಾರಿನ ಹಾಕ್ಕೊಳ್ಳೋಣ. ಹಾಗೆ ಫ್ರೆಂಡ್ಸ್, ಖಾರನ ರುಬ್ಕೊಬಂದಿದ್ದೀನಿ, ನೋಡ್ತಾ ಇರ್ಬೋದು. ಖಾರನ ರುಬ್ಬಿಟ್ಕೊಂಡಿದ್ದೀನಿ. ಇವಾಗ ತರಕಾರಿ ಎಲ್ಲ ಬೆಂದಮೇಲೆ ಅದಕ್ಕೆ ಹಾಕ್ಕೋಬೇಕು. ನೀರು ಇವಾಗ ಚೆನ್ನಾಗಿ ಕಾದಿದೆ, ಇದಕ್ಕೆ ನಾನು ತರಕಾರಿನ ಹಾಕ್ಕೊಳ್ತೀನಿ. ಇವಾಗ ನಾನು ಹಾಕ್ಕೊಳ್ತಾ ಇರೋದಿಲ್ಲಿ ಆಲೂಗಡ್ಡೆ, ಕ್ಯಾರೆಟು ಮತ್ತು ಬೀನ್ಸು ಸ್ವಲ್ಪನೇ ಮಾಡ್ಕೊಳ್ತಾ ಇದ್ದೀನಿ ಇವತ್ತು. ತರಕಾರಿನ ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಟೊಮೆಟೊ ಮತ್ತು ಈರುಳ್ಳಿ ಇದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ಉಪ್ಪು ಸೇರಿಸ್ಬಿಟ್ಟು ಬೇಯಿಸ್ಕೊಳ್ಳೋಣ. ಇಷ್ಟು ಹಾಕ್ತಾಯಿದ್ದೀನಿ. ಇದನ್ನು ಹಾಕಿಬಿಟ್ಟು ಮತ್ತೆ ಮುಚ್ಚಿ ಒಂದು 10 ನಿಮಿಷ, 1/4 ಗಂಟೆ ಬೇಯಿಸ್ಕೊಳ್ಳೋಣ. ಫ್ರೆಂಡ್ಸ್, ಇಲ್ಲಿ ನಾನು ಟೀ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಈಗ ಗ್ಯಾಸ್ ಹಚ್ಕೊಂಡ್ಬಿಟ್ಟು ಇದಕ್ಕೆ ಟೀ ಪುಡಿ ಹಾಕ್ಕೊಳ್ಳೋಣ. ಇದು ಚೆನ್ನಾಗಿ ಕುದಿ ಬರಬೇಕು. ಇದನ್ನು ಕುದಿ ಬರಲಿ. ನೋಡ್ತಾ ಇರ್ಬೋದು. ಇದು ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ, ತುಂಬ ಚೆನ್ನಾಗಿ ಬರುತ್ತೆ. ಟೀ ಕೂಡ ತುಂಬ ಚೆನ್ನಾಗಾಗುತ್ತೆ. ಓಕೆ ಫ್ರೆಂಡ್ಸ್, ಇವಾಗ ಟೀ ರೆಡಿಯಾಗಿದೆ. ಇದನ್ನು ಸೋಸ್ಕೊಳ್ಳೋಣ. ಹಾಗೆ ನಮ್ಮಮ್ಮ ಕೂಡ ಬಂದಿದ್ದಾರೆ, ಅವರಿಗೂ ಟೀ ಕೊಡಬೇಕು. ಅವರಿಗೂ ಟೀ ಕುಡಿಯೋ ಅಭ್ಯಾಸ ಇದೆ. ನಾನು ಕೂಡ ಮಧ್ಯಾಹ್ನ 11 ಗಂಟೆ ಅನ್ನುವಾಗ ಟೀ ಮಾಡಿ ಕುಡಿತೀನಿ. ಅದಕ್ಕೆ ಇವಾಗ ಟೀ ಮಾಡಿಕೊಂಡು ಕುಡಿಯೋಣ ಅಂತ ಇದ್ದೀವಿ. ಓಕೆ ಫ್ರೆಂಡ್ಸ್, ಟೀ ರೆಡಿಯಾಗಿದೆ, ಇವಾಗ ಕುಡಿಯೋಣ. ಏನು ಮಾಡ್ಬೇಕು ನಿಂಗೀಗ? ಪುಟ್ಟು ಜೆಸಿಬಿ ಓಲ್ ಬೋಡು ಬರೆ ಬೋಡ ಹೆಂಗೆ ಬರ್ ಪೂಜತ ಬರೆ ಬರೆ ಪೂಜಿದೆ ಬರೆ ಬರಲ್ಲ ನಂಗೆ ಜೆಸಿಬಿ ಬರೀಲಿಕ್ಕೆ.
ಯಾರು ದೊಡ್ಡಮ್ಮನ? ದೊಡ್ಡಮ್ಮ ಬರೀತಾರಾ? ಕೇಳು ದೊಡ್ಡಮ್ಮನ. ಬರೀತೀರಾ ಕೇಳು. ಅವರು ಬರೆಯಲ್ಲ ಅಂತ ಏನ್ ಮಾಡ್ತೀರಾ? ನಂಗೂ ಬರಲ್ಲ ಕಣ. ಕೇಳು, ಯಾರಾದ್ರೂ ಬರೀತೀರಾ ಕೇಳು. JCB ಬರೀತೀರಾ? ನೀವ್ ಯಾರಾದ್ರೂ ಬರೀತೀರಾ? ಬರೆಯೋದಾದ್ರೆ ಕಮೆಂಟ್ ಅಲ್ಲಿ ಹೇಳಿ ಫ್ರೆಂಡ್ಸ್. ನಾವು ಬರಿತೀವಿ, ಬರ್ಕೊಡ್ತೀವಿ ಅಂತ ಮಗುಗೆ. JCB ಬರ್ಕೊಡ್ಬೇಕಂತೆ ನಮ್ಮ ಪುಟ್ಟ ಚಿನಿಗೆ. ನೋಡಿ ಇಲ್ಲಿ ಹಾಯ್ ಹೇಳು. ಹಾಯ್ ಫ್ರೆಂಡ್ಸ್ ಹೇಳು. ಓಕೆ ಫ್ರೆಂಡ್ಸ್, ಇವಾಗ ನೋಡ್ತಾ ಇರ್ಬೋದು ಕರಿ ಎಲ್ಲ ಬೆಂದಿದೆ. ಅದಕ್ಕೆ ಇವಾಗ ಖಾರನ ಹಾಕೋಣ. ಖಾರ ರುಬ್ಬಿಟ್ಕೊಂಡಿರೋದನ್ನ ಇದಕ್ಕೆ ನೋಡ್ತಾ ಇರ್ಬೋದು. ಇದನ್ನ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ನೀವು ನೋಡ್ತಾ ಇರ್ಬೋದು, ಈಗ ನಾನು ಖಾರನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಮಿಕ್ಸ್ಡ್ ವೆಜಿಟೇಬಲ್ ಸಾಂಬಾರ್ ಇನ್ನು ಕುದಿ ಬಂದರೆ ಇದು ರೆಡಿ ಆಗುತ್ತೆ. ಇದಕ್ಕೆ ಬೇಕಾದರೆ ಒಂದು ಸ್ವಲ್ಪ ಬೆಲ್ಲನ ಸೇರಿಸ್ಕೊಬೋದು ರುಚಿಗೆ. ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಇದೀಗ ಕುದಿ ಬರಲಿ ಮತ್ತು ಸ್ವಲ್ಪ ಮುಚ್ಚಿ ಒಂದು 5 ನಿಮಿಷ ಇದನ್ನು ಕುದಿ ಬರ್ಸ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ಸಾಂಬಾರನ್ನ ಕುದಿ ಬರಲಿಕ್ಕೆ ಇಟ್ಟಿದ್ದೀನಿ. ಇನ್ನೊಂದು 5 ನಿಮಿಷ ಬಿಟ್ಟು ಅದನ್ನು ಕೆಳಗಿಳಿಸೋಣ. ನೋಡ್ತಾ ಇರ್ಬೋದು, ಇವಾಗ ವೆಜಿಟೇಬಲ್ ಸಾಂಬಾರು ರೆಡಿ ಆಗಿದೆ. ಚೆನ್ನಾಗಿ ಕುದಿತಾ ಇದೆ. ನೀವು ಒಂದ್ಸಲ ಮಾಡಿ ಟ್ರೈ ಮಾಡಿ. ಖುಷಿಯಾಗಿರೋದು. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್.